ಕಗ್ಗಲಿಪುರ್ನಲ್ಲಿ ಮ್ಯಾನ್ ಹೋಲ್ಗೆ ಬಿದ್ದು ಮಗುವಿನ ಸಾವಾಗಿತ್ತು. ಈಗಾಗಲೇ ಅಲ್ಲಿ ಮಕ್ಕಳ ಆಯೋಗ ಕೂಡ ಎಂಟ್ರಿ ಆಗಿರ್ತಕ್ಕಂಥದ್ದು ಮತ್ತು ಆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಪರಿಹಾರ ಸಿಕ್ಕಿಲ್ಲ ಅನ್ನುವಂಥದ್ರ ಬಗ್ಗೆ ಬಹಳ ಗಂಭೀರವಾದಂಥ ಆರೋಪಗಳಿದಾವೆ. ಸರ್, ನೀವು ಕೂಡ ಗಮನಿಸಿದ್ರಿ, ನಿಮ್ಮ ಕ್ಷೇತ್ರದಲ್ಲಿ ಮಗು ಸಾವಾಗಿದೆ ಅನ್ನೋಂಥದ್ದು. ಮೊದಲನೇದಾಗಿ ಏನಕ್ಕಾಯ್ತು, ಯಾರ ನಿರ್ಲಕ್ಷ್ಯ ಅನ್ನೋದೊಂದು ಪ್ರಶ್ನೆ ಇದೆ ಸರ್. ಅಗ್ರ ಗ್ರಾಮ ಪಂಚಾಯತಿ ತಾತ್ಗುಣಿ ವ್ಯಾಪ್ತಿಯಲ್ಲಿ ಅದು ನಡೀತಾ ಇದೆ. ಕೂಡಲೇ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಯಾರು ತಪ್ಪಿಸುತ್ತಿದ್ದಾರೆ ಅವರ ವಿರುದ್ಧ FIR ಮಾಡಿ ಅಂತಕ್ಕಂಥದ್ದು ಹೇಳಿದ್ದೇವೆ. BWSSB ಅವರ ನೆಗ್ಲಿಜೆನ್ಸಿಂದ ಇದಾಗಿದೆ. ಮಗು ಮೀನು ಹಿಡಿತಕ್ಕಂಥ ಸಂದರ್ಭದಲ್ಲಿ ಆ BWSSB ಅವರು ಮುಚ್ಚದೇ ಇರೋದ್ರಿಂದ ಆಗಿದೆ ಅಂತಕ್ಕಂಥದ್ದು ಆ ಊರಿನವರು ಪ್ರಮುಖರ ಮಾಹಿತಿ. ಅದಕ್ಕೆ BWSSB ವಿರುದ್ಧನೂ ಕೂಡ ಅದನ್ನು ತನಿಖೆ ಮಾಡಬೇಕು. ಮತ್ತು BWSSB ಅವರು ಕೂಡ ಆ ಮಗನ ಸಾವಿಗೆ ಏನು ಕಾರಣ ಆಗಿದ್ದಾರೆ, ಅವರ ಮಗ ತಂದೆ ತಾಯಂದಿರಿಗೇನು ಅವ್ರಿಗೆಲ್ಲ ಮನೆಗೆ ಹೋಗಿ ಅವ್ರಿಗೇನು ತಲುಪಬೇಕೋ ಅದನ್ನೆಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಮಾಡಬೇಕು ಅಂತೇಳಿ BWSSBಗೂ ಕೂಡ ಹೇಳಿದ್ದೇನೆ. ಪೊಲೀಸ್ ಇನ್ಸ್ಪೆಕ್ಟರ್ಗೂ ಕೂಡ ಮಾತನಾಡಿ ತನಿಖೆ ಸೀರಿಯಸ್ ಮಾಡಿ ಯಾರೇ ತಪ್ಪಿಸದ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಪರಿಹಾರ ಯಾವಾಗ ತಲುಪಬಹುದು ಸರ್ ನಿರೀಕ್ಷೆ? ಪರಿಹಾರ ಈಗ ಚೇರ್ಮನ್ ಮಾತಾಡ್ತೀವಿ, ಅವರು ಡಿಪಾರ್ಟ್ಮೆಂಟ್ನವರು ಕೂಡ ಮಾತಾಡ್ತಾ ಇದ್ದಾರೆ. ನಾನೇ BWSSB ಚೇರ್ಮನ್ ಅವ್ರಿಗೆ ಮಾತಾಡಿ ಪರಿಹಾರ ತಲುಪತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ಬಹಳ ಪ್ರಮುಖವಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಸರ್. ಇಲ್ಲಿ ಮ್ಯಾನ್ಯುವಲ್ ಅಧಿಕಾರಿಗಳ ನಿರ್ಲಕ್ಷ್ಯನೇ. ಅದಕ್ಕೆ BWSSB ಯಾರು ಇಂಜಿನಿಯರ್ಸ್ ಇರ್ತಾರೆ ಅವ್ರ ವಿರುದ್ಧ FIR ಮಾಡಕ್ಕೆ ಹೇಳಿದ್ದೀನಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಅವರ ಸ್ಪಷ್ಟನೆ. ಆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಮಗು ಸಾವಾಗಿದೆ, ಈಗಾಗಲೇ ಅವರ ಬಗ್ಗೆ ಕ್ರಮ ತೆಗೆದುಕೊಳ್ಳಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದೇನೆ. ಆದಷ್ಟು ಶೀಘ್ರವಾಗಿ ಪರಿಹಾರವನ್ನು ಕೂಡ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸೆಂಟಿಮೆಂಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಗ್ಗಲಿಪುರ್ನಲ್ಲಿ ಮ್ಯಾನ್ ಹೋಲ್ಗೆ ಬಿದ್ದು ಮಗುವಿನ ಸಾವಾಗಿತ್ತು. ಈಗಾಗಲೇ ಅಲ್ಲಿ ಮಕ್ಕಳ ಆಯೋಗ ಕೂಡ ಎಂಟ್ರಿ ಆಗಿರ್ತಕ್ಕಂಥದ್ದು ಮತ್ತು ಆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಪರಿಹಾರ ಸಿಕ್ಕಿಲ್ಲ ಅನ್ನುವಂಥದ್ರ ಬಗ್ಗೆ ಬಹಳ ಗಂಭೀರವಾದಂಥ ಆರೋಪಗಳಿದಾವೆ. ಸರ್, ನೀವು ಕೂಡ ಗಮನಿಸಿದ್ರಿ, ನಿಮ್ಮ ಕ್ಷೇತ್ರದಲ್ಲಿ ಮಗು ಸಾವಾಗಿದೆ ಅನ್ನೋಂಥದ್ದು. ಮೊದಲನೇದಾಗಿ ಏನಕ್ಕಾಯ್ತು, ಯಾರ ನಿರ್ಲಕ್ಷ್ಯ ಅನ್ನೋದೊಂದು ಪ್ರಶ್ನೆ ಇದೆ ಸರ್. ಅಗ್ರ ಗ್ರಾಮ ಪಂಚಾಯತಿ ತಾತ್ಗುಣಿ ವ್ಯಾಪ್ತಿಯಲ್ಲಿ ಅದು ನಡೀತಾ ಇದೆ. ಕೂಡಲೇ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಯಾರು ತಪ್ಪಿಸುತ್ತಿದ್ದಾರೆ ಅವರ ವಿರುದ್ಧ FIR ಮಾಡಿ ಅಂತಕ್ಕಂಥದ್ದು ಹೇಳಿದ್ದೇವೆ. BWSSB ಅವರ ನೆಗ್ಲಿಜೆನ್ಸಿಂದ ಇದಾಗಿದೆ. ಮಗು ಮೀನು ಹಿಡಿತಕ್ಕಂಥ ಸಂದರ್ಭದಲ್ಲಿ ಆ BWSSB ಅವರು ಮುಚ್ಚದೇ ಇರೋದ್ರಿಂದ ಆಗಿದೆ ಅಂತಕ್ಕಂಥದ್ದು ಆ ಊರಿನವರು ಪ್ರಮುಖರ ಮಾಹಿತಿ. ಅದಕ್ಕೆ BWSSB ವಿರುದ್ಧನೂ ಕೂಡ ಅದನ್ನು ತನಿಖೆ ಮಾಡಬೇಕು. ಮತ್ತು BWSSB ಅವರು ಕೂಡ ಆ ಮಗನ ಸಾವಿಗೆ ಏನು ಕಾರಣ ಆಗಿದ್ದಾರೆ, ಅವರ ಮಗ ತಂದೆ ತಾಯಂದಿರಿಗೇನು ಅವ್ರಿಗೆಲ್ಲ ಮನೆಗೆ ಹೋಗಿ ಅವ್ರಿಗೇನು ತಲುಪಬೇಕೋ ಅದನ್ನೆಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಮಾಡಬೇಕು ಅಂತೇಳಿ BWSSBಗೂ ಕೂಡ ಹೇಳಿದ್ದೇನೆ. ಪೊಲೀಸ್ ಇನ್ಸ್ಪೆಕ್ಟರ್ಗೂ ಕೂಡ ಮಾತನಾಡಿ ತನಿಖೆ ಸೀರಿಯಸ್ ಮಾಡಿ ಯಾರೇ ತಪ್ಪಿಸದ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಪರಿಹಾರ ಯಾವಾಗ ತಲುಪಬಹುದು ಸರ್ ನಿರೀಕ್ಷೆ? ಪರಿಹಾರ ಈಗ ಚೇರ್ಮನ್ ಮಾತಾಡ್ತೀವಿ, ಅವರು ಡಿಪಾರ್ಟ್ಮೆಂಟ್ನವರು ಕೂಡ ಮಾತಾಡ್ತಾ ಇದ್ದಾರೆ. ನಾನೇ BWSSB ಚೇರ್ಮನ್ ಅವ್ರಿಗೆ ಮಾತಾಡಿ ಪರಿಹಾರ ತಲುಪತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ಬಹಳ ಪ್ರಮುಖವಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಸರ್. ಇಲ್ಲಿ ಮ್ಯಾನ್ಯುವಲ್ ಅಧಿಕಾರಿಗಳ ನಿರ್ಲಕ್ಷ್ಯನೇ. ಅದಕ್ಕೆ BWSSB ಯಾರು ಇಂಜಿನಿಯರ್ಸ್ ಇರ್ತಾರೆ ಅವ್ರ ವಿರುದ್ಧ FIR ಮಾಡಕ್ಕೆ ಹೇಳಿದ್ದೀನಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಅವರ ಸ್ಪಷ್ಟನೆ. ಆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಮಗು ಸಾವಾಗಿದೆ, ಈಗಾಗಲೇ ಅವರ ಬಗ್ಗೆ ಕ್ರಮ ತೆಗೆದುಕೊಳ್ಳಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದೇನೆ. ಆದಷ್ಟು ಶೀಘ್ರವಾಗಿ ಪರಿಹಾರವನ್ನು ಕೂಡ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸೆಂಟಿಮೆಂಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಗ್ಗಲಿಪುರ್ನಲ್ಲಿ ಮ್ಯಾನ್ ಹೋಲ್ಗೆ ಬಿದ್ದು ಮಗುವಿನ ಸಾವಾಗಿತ್ತು. ಈಗಾಗಲೇ ಅಲ್ಲಿ ಮಕ್ಕಳ ಆಯೋಗ ಕೂಡ ಎಂಟ್ರಿ ಆಗಿರ್ತಕ್ಕಂಥದ್ದು ಮತ್ತು ಆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಪರಿಹಾರ ಸಿಕ್ಕಿಲ್ಲ ಅನ್ನುವಂಥದ್ರ ಬಗ್ಗೆ ಬಹಳ ಗಂಭೀರವಾದಂಥ ಆರೋಪಗಳಿದಾವೆ. ಸರ್, ನೀವು ಕೂಡ ಗಮನಿಸಿದ್ರಿ, ನಿಮ್ಮ ಕ್ಷೇತ್ರದಲ್ಲಿ ಮಗು ಸಾವಾಗಿದೆ ಅನ್ನೋಂಥದ್ದು. ಮೊದಲನೇದಾಗಿ ಏನಕ್ಕಾಯ್ತು, ಯಾರ ನಿರ್ಲಕ್ಷ್ಯ ಅನ್ನೋದೊಂದು ಪ್ರಶ್ನೆ ಇದೆ ಸರ್. ಅಗ್ರ ಗ್ರಾಮ ಪಂಚಾಯತಿ ತಾತ್ಗುಣಿ ವ್ಯಾಪ್ತಿಯಲ್ಲಿ ಅದು ನಡೀತಾ ಇದೆ. ಕೂಡಲೇ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಯಾರು ತಪ್ಪಿಸುತ್ತಿದ್ದಾರೆ ಅವರ ವಿರುದ್ಧ FIR ಮಾಡಿ ಅಂತಕ್ಕಂಥದ್ದು ಹೇಳಿದ್ದೇವೆ. BWSSB ಅವರ ನೆಗ್ಲಿಜೆನ್ಸಿಂದ ಇದಾಗಿದೆ. ಮಗು ಮೀನು ಹಿಡಿತಕ್ಕಂಥ ಸಂದರ್ಭದಲ್ಲಿ ಆ BWSSB ಅವರು ಮುಚ್ಚದೇ ಇರೋದ್ರಿಂದ ಆಗಿದೆ ಅಂತಕ್ಕಂಥದ್ದು ಆ ಊರಿನವರು ಪ್ರಮುಖರ ಮಾಹಿತಿ. ಅದಕ್ಕೆ BWSSB ವಿರುದ್ಧನೂ ಕೂಡ ಅದನ್ನು ತನಿಖೆ ಮಾಡಬೇಕು. ಮತ್ತು BWSSB ಅವರು ಕೂಡ ಆ ಮಗನ ಸಾವಿಗೆ ಏನು ಕಾರಣ ಆಗಿದ್ದಾರೆ, ಅವರ ಮಗ ತಂದೆ ತಾಯಂದಿರಿಗೇನು ಅವ್ರಿಗೆಲ್ಲ ಮನೆಗೆ ಹೋಗಿ ಅವ್ರಿಗೇನು ತಲುಪಬೇಕೋ ಅದನ್ನೆಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಮಾಡಬೇಕು ಅಂತೇಳಿ BWSSBಗೂ ಕೂಡ ಹೇಳಿದ್ದೇನೆ. ಪೊಲೀಸ್ ಇನ್ಸ್ಪೆಕ್ಟರ್ಗೂ ಕೂಡ ಮಾತನಾಡಿ ತನಿಖೆ ಸೀರಿಯಸ್ ಮಾಡಿ ಯಾರೇ ತಪ್ಪಿಸದ ವಿರುದ್ಧ ಕಾನೂನು ಕ್ರಮ
ತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಪರಿಹಾರ ಯಾವಾಗ ತಲುಪಬಹುದು ಸರ್ ನಿರೀಕ್ಷೆ? ಪರಿಹಾರ ಈಗ ಚೇರ್ಮನ್ ಮಾತಾಡ್ತೀವಿ, ಅವರು ಡಿಪಾರ್ಟ್ಮೆಂಟ್ನವರು ಕೂಡ ಮಾತಾಡ್ತಾ ಇದ್ದಾರೆ. ನಾನೇ BWSSB ಚೇರ್ಮನ್ ಅವ್ರಿಗೆ ಮಾತಾಡಿ ಪರಿಹಾರ ತಲುಪತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ಬಹಳ ಪ್ರಮುಖವಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಸರ್ ಇಲ್ಲಿ ಮ್ಯಾನುವಲ್ ಅಧಿಕಾರಿಗಳ ನಿರ್ಲಕ್ಷ್ಯನೇ. ಅದಕ್ಕೆ BWSSB ಯಾರು ಇಂಜಿನಿಯರ್ಸ್ ಇರ್ತಾರೆ ಅವ್ರ ವಿರುದ್ಧ FIR ಮಾಡಕ್ಕೆ ಹೇಳಿದ್ದೀನಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಅವರ ಸ್ಪಷ್ಟನೆ. ಆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಮಗು ಸಾವಾಗಿದೆ, ಈಗಾಗಲೇ ಅವರ ಬಗ್ಗೆ ಕ್ರಮ ತೆಗೆದುಕೊಳ್ಳಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದೇನೆ, ಆದಷ್ಟು ಶೀಘ್ರವಾಗಿ ಪರಿಹಾರವನ್ನು ಕೂಡ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸೆಂಟಿಮೆಂಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಗ್ಗಲಿಪುರ್ನಲ್ಲಿ ಮ್ಯಾನ್ಹೋಲ್ಗೆ ಬಿದ್ದು ಮಗುವಿನ ಸಾವಾಗಿತ್ತು. ಈಗಾಗಲೇ ಅಲ್ಲಿ ಮಕ್ಕಳ ಆಯೋಗ ಕೂಡ ಎಂಟ್ರಿ ಆಗಿರ್ತಕ್ಕಂಥದ್ದು ಮತ್ತು ಆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಪರಿಹಾರ ಸಿಕ್ಕಿಲ್ಲ ಅನ್ನುವಂಥದ್ರ ಬಗ್ಗೆ ಬಹಳ ಗಂಭೀರವಾದಂಥ ಆರೋಪಗಳಿದ್ದಾವೆ. ಸರ್, ನೀವು ಕೂಡ ಗಮನಿಸಿದ್ರಿ, ನಿಮ್ಮ ಕ್ಷೇತ್ರದಲ್ಲಿ ಮಗು ಸಾವಾಗಿದೆ ಅನ್ನೋಂಥದ್ದು. ಮೊದಲನೇದಾಗಿ ಏನಕ್ಕಾಯ್ತು, ಯಾರ ನಿರ್ಲಕ್ಷ್ಯ ಅನ್ನೋದೊಂದು ಪ್ರಶ್ನೆ ಇದೆ ಸರ್. ಅಗರ ಗ್ರಾಮ ಪಂಚಾಯತಿ ತಾತ್ಗುಣಿ ವ್ಯಾಪ್ತಿಯಲ್ಲಿ ಅದು ನಡೀತಾ ಇದೆ. ಕೂಡಲೇ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಯಾರು ತಪ್ಪಿಸುತ್ತಿದ್ದಾರೆ ಅವರ ವಿರುದ್ಧ FIR ಮಾಡಿ ಅಂತಕ್ಕಂಥದ್ದು ಹೇಳಿದ್ದೇವೆ. BWSSB ಅವರ ನೆಗ್ಲಿಜೆನ್ಸ್ ಇಂದ ಇದಾಗಿದೆ. ಮಗು ಮೀನು ಹಿಡಿತಕ್ಕಂಥ ಸಂದರ್ಭದಲ್ಲಿ ಆ BWSSB ಅವರು ಮುಚ್ಚದೇ ಇರೋದ್ರಿಂದ ಆಗಿದೆ ಅಂತಕ್ಕಂಥದ್ದು ಆ ಊರಿನವರು ಪ್ರಮುಖರ ಮಾಹಿತಿ. ಅದಕ್ಕೆ BWSSB ವಿರುದ್ಧನೂ ಕೂಡ ಅದನ್ನು ತನಿಖೆ ಮಾಡಬೇಕು. ಮತ್ತು BWSSB ಅವರು ಕೂಡ ಆ ಮಗನ ಸಾವಿಗೆ ಏನು ಕಾರಣ ಆಗಿದ್ದಾರೆ, ಅವರ ಮಗ ತಂದೆ ತಾಯಂದಿರಿಗೆ ಏನು ಅವ್ರಿಗೆಲ್ಲ ಮನೆಗೆ ಹೋಗಿ ಅವ್ರಿಗೇನು ತಲುಪಬೇಕೋ ಅದನ್ನೆಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಮಾಡಬೇಕು ಅಂತೇಳಿ BWSSBಗೂ ಕೂಡ ಹೇಳಿದ್ದೇನೆ. ಪೊಲೀಸ್ ಇನ್ಸ್ಪೆಕ್ಟರ್ಗೂ ಕೂಡ ಮಾತನಾಡಿ ತನಿಖೆ ಸೀರಿಯಸ್ ಮಾಡಿ ಯಾರೇ ತಪ್ಪಿಸದ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಪರಿಹಾರ ಯಾವಾಗ ತಲುಪಬಹುದು ಸರ್ ನಿರೀಕ್ಷೆ? ಪರಿಹಾರ ಈಗ ಚೇರ್ಮನ್ ಮಾತಾಡ್ತೀವಿ, ಅವರು ಡಿಪಾರ್ಟ್ಮೆಂಟ್ನವರು ಕೂಡ ಮಾತಾಡ್ತಾ ಇದ್ದಾರೆ. ನಾನೇ BWSSB ಚೇರ್ಮನ್ ಅವ್ರಿಗೆ ಮಾತಾಡಿ ಪರಿಹಾರ ತಲುಪತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ಬಹಳ ಪ್ರಮುಖವಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಸರ್ ಇಲ್ಲಿ ಮ್ಯಾನುವಲ್ ಅಧಿಕಾರಿಗಳ ನಿರ್ಲಕ್ಷ್ಯನೇ. ಅದಕ್ಕೆ BWSSB ಯಾರು ಇಂಜಿನಿಯರ್ಸ್ ಇರ್ತಾರೆ ಅವ್ರ ವಿರುದ್ಧ FIR ಮಾಡಕ್ಕೆ ಹೇಳಿದ್ದೀನಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಅವರ ಸ್ಪಷ್ಟನೆ. ಆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಮಗು ಸಾವಾಗಿದೆ, ಈಗಾಗಲೇ ಅವರ ಬಗ್ಗೆ ಕ್ರಮ ತೆಗೆದುಕೊಳ್ಳಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದೇನೆ, ಆದಷ್ಟು ಶೀಘ್ರವಾಗಿ ಪರಿಹಾರವನ್ನು ಕೂಡ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸೆಂಟಿಮೆಂಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಗ್ಗಲಿಪುರ್ನಲ್ಲಿ ಮ್ಯಾನ್ಹೋಲ್ಗೆ ಬಿದ್ದು ಮಗುವಿನ ಸಾವಾಗಿತ್ತು. ಈಗಾಗಲೇ ಅಲ್ಲಿ ಮಕ್ಕಳ ಆಯೋಗ ಕೂಡ ಎಂಟ್ರಿ ಆಗಿರ್ತಕ್ಕಂಥದ್ದು ಮತ್ತು ಆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಪರಿಹಾರ ಸಿಕ್ಕಿಲ್ಲ ಅನ್ನುವಂಥದ್ರ ಬಗ್ಗೆ ಬಹಳ ಗಂಭೀರವಾದಂಥ ಆರೋಪಗಳಿದ್ದಾವೆ. ಸರ್, ನೀವು ಕೂಡ ಗಮನಿಸಿದ್ರಿ, ನಿಮ್ಮ ಕ್ಷೇತ್ರದಲ್ಲಿ ಮಗು ಸಾವಾಗಿದೆ ಅನ್ನೋಂಥದ್ದು. ಮೊದಲನೇದಾಗಿ ಏನಕ್ಕಾಯ್ತು, ಯಾರ ನಿರ್ಲಕ್ಷ್ಯ ಅನ್ನೋದೊಂದು ಪ್ರಶ್ನೆ ಇದೆ ಸರ್. ಅಗರ ಗ್ರಾಮ ಪಂಚಾಯತಿ ತಾತ್ಗುಣಿ ವ್ಯಾಪ್ತಿಯಲ್ಲಿ ಅದು ನಡೀತಾ ಇದೆ. ಕೂಡಲೇ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಯಾರು ತಪ್ಪಿಸುತ್ತಿದ್ದಾರೆ ಅವರ ವಿರುದ್ಧ FIR ಮಾಡಿ ಅಂತಕ್ಕಂಥದ್ದು ಹೇಳಿದ್ದೇವೆ. BWSSB ಅವರ ನೆಗ್ಲಿಜೆನ್ಸ್ ಇಂದ ಇದಾಗಿದೆ. ಮಗು ಮೀನು ಹಿಡಿತಕ್ಕಂಥ ಸಂದರ್ಭದಲ್ಲಿ ಆ BWSSB ಅವರು ಮುಚ್ಚದೇ ಇರೋದ್ರಿಂದ ಆಗಿದೆ ಅಂತಕ್ಕಂಥದ್ದು ಆ ಊರಿನವರು ಪ್ರಮುಖರ ಮಾಹಿತಿ. ಅದಕ್ಕೆ BWSSB ವಿರುದ್ಧನೂ ಕೂಡ ಅದನ್ನು ತನಿಖೆ ಮಾಡಬೇಕು. ಮತ್ತು BWSSB ಅವರು ಕೂಡ ಆ ಮಗನ ಸಾವಿಗೆ ಏನು ಕಾರಣ ಆಗಿದ್ದಾರೆ, ಅವರ ಮಗ ತಂದೆ ತಾಯಂದಿರಿಗೆ ಏನು ಅವ್ರಿಗೆಲ್ಲ ಮನೆಗೆ ಹೋಗಿ ಅವ್ರಿಗೇನು ತಲುಪಬೇಕೋ ಅದನ್ನೆಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಮಾಡಬೇಕು ಅಂತೇಳಿ BWSSBಗೂ ಕೂಡ ಹೇಳಿದ್ದೇನೆ. ಪೊಲೀಸ್ ಇನ್ಸ್ಪೆಕ್ಟರ್ಗೂ ಕೂಡ ಮಾತನಾಡಿ ತನಿಖೆ ಸೀರಿಯಸ್ ಮಾಡಿ ಯಾರೇ ತಪ್ಪಿಸದ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಪರಿಹಾರ ಯಾವಾಗ ತಲುಪಬಹುದು ಸರ್ ನಿರೀಕ್ಷೆ? ಪರಿಹಾರ ಈಗ ಚೇರ್ಮನ್ ಮಾತಾಡ್ತೀವಿ, ಅವರು ಡಿಪಾರ್ಟ್ಮೆಂಟ್ನವರು ಕೂಡ ಮಾತಾಡ್ತಾ ಇದ್ದಾರೆ. ನಾನೇ BWSSB ಚೇರ್ಮನ್ ಅವ್ರಿಗೆ ಮಾತಾಡಿ ಪರಿಹಾರ ತಲುಪತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ಬಹಳ ಪ್ರಮುಖವಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಸರ್ ಇಲ್ಲಿ ಮ್ಯಾನುವಲ್ ಅಧಿಕಾರಿಗಳ ನಿರ್ಲಕ್ಷ್ಯನೇ. ಅದಕ್ಕೆ BWSSB ಯಾರು ಇಂಜಿನಿಯರ್ಸ್ ಇರ್ತಾರೆ ಅವ್ರ ವಿರುದ್ಧ FIR ಮಾಡಕ್ಕೆ ಹೇಳಿದ್ದೀನಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಅವರ ಸ್ಪಷ್ಟನೆ. ಆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಮಗು ಸಾವಾಗಿದೆ, ಈಗಾಗಲೇ ಅವರ ಬಗ್ಗೆ ಕ್ರಮ ತೆಗೆದುಕೊಳ್ಳಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದೇನೆ, ಆದಷ್ಟು ಶೀಘ್ರವಾಗಿ ಪರಿಹಾರವನ್ನು ಕೂಡ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸೆಂಟಿಮೆಂಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.